ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಫ್ಲಫ್ ಮ್ಯಾನ್ ಬೈ ಖಲೀಲ್ ಗಿಬ್ರನ್ ಈ ಒಂದು ಪೊಯಮ್ ಆರ್ ಎಕ್ಸ್ಟ್ರಾಕ್ಟೆಡ್ ಪೊಯಮ್ ಫ್ರಮ್ ದ ಪ್ರೊಫೆಟ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಪೊಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಇನ್ನರ್ ಮೀನಿಂಗನ್ನು ಕಲಿತಾ ಸಾಗೋಣ. ಇಲ್ಲಿ ಖಲೀಲ್ ಗಿಬ್ರನ್ರವರ ಪ್ರೊಫೆಟ್ನಿಂದ ಈ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ದ ಫ್ಲಫ್ ಮ್ಯಾನ್, ನೇಗಿಲ ಯೋಗಿ ಅಂದರೆ ಒಬ್ಬ ರೈತನ ಒಂದು ಮಾತುಗಳು, ಆತನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ದ ಪ್ರೊಫೆಟ್, ದೇವರು ಉತ್ತರಿಸುವಂತೆ ಈ ಪೊಯಮ್ನಲ್ಲಿ ತಿಳಿಸಲಾಗಿದೆ. ಇಲ್ಲಿ ಮೊದಲನೇ ಸಾಲುಗಳನ್ನು ನೋಡಿದಾಗ, ದೆನ್ ಅ ಫ್ಲಫ್ ಮ್ಯಾನ್ ಸೆಡ್, ಸ್ಪೀಕ್ ಟು ಅಸ್ ಆಫ್ ವರ್ಕ್, ಆ್ಯಂಡ್ ಹಿ ಆನ್ಸರ್ಡ್ ಸೇಯಿಂಗ್, ಯು ವರ್ಕ್ ದಟ್ ಯು ಮೇ ಕೀಪ್ ಫೇಸ್ ವಿತ್ ದ ಅರ್ತ್ ಆ್ಯಂಡ್ ದ ಸೋಲ್ ಆಫ್ ದಿ ಅರ್ತ್. ಇಲ್ಲಿ ಮೊದಲನೇ ಸಾಲಿನಲ್ಲಿ ಫ್ಲಫ್ ಮ್ಯಾನ್ ಕೇಳ್ತಾ ಇದ್ದಾರೆ. ಫ್ಲಫ್ ಮ್ಯಾನ್ ಹೇಳಿದ್ರು ಅಂದರೆ ಒಬ್ಬ ನೇಗಿಲ ಯೋಗಿ ರೈತ ಕೇಳ್ತಾ ಇದ್ದಾರೆ, ನಮಗೆ ಈ ಕೆಲಸದ ಬಗ್ಗೆ ಮಾತಾಡಿ, ಕೆಲಸದ ನಿಜವಾದ ಅರ್ಥ ಮತ್ತು ಮಹತ್ವದ ಬಗ್ಗೆ ನಮಗೆ ತಿಳಿಸಿ ಅಂತ ಮೊದಲನೇ ಸಾಲಲ್ಲಿ ಕೇಳಿದ್ರು. ಅದಕ್ಕಾಗಿ ಆ ಉತ್ತರವನ್ನು ನೀಡ್ತಾ ಇದ್ದಾರೆ. ಅದು ಒಬ್ಬ ಪ್ರೊಫೆಟ್ ಅಥವಾ ದೇವರು ಉತ್ತರಿಸುವಂತೆ ಈ ಉತ್ತರ ನೀಡ್ತಾ ಇದ್ದಾರೆ. ಮನುಷ್ಯನು ಭೂಮಿಯೊಂದಿಗೆ ಲಯಬದ್ಧವಾಗಿರಬೇಕು. ಭೂಮಿಯ ಆತ್ಮ ಅಂದರೆ ಪ್ರಕೃತಿಯ ಚೈತನ್ಯ ಮತ್ತು ಅದರೊಂದಿಗೆ ನಾವು ಬೆರೆಯಬೇಕು. ಕೆಲಸವು ಈ ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಅಂದರೆ ಯು ವರ್ಕ್ ದಟ್ ಯು ಮೇ ಕೀಪ್ ಪೇಸ್ ವಿತ್ ದ ಅರ್ತ್ ಆ್ಯಂಡ್ ದ ಅರ್ತ್ ಸೋಲ್. ನೀವು ಭೂಮಿಯ ಒಂದು ಆತ್ಮದ ಜೊತೆ ಹೆಜ್ಜೆ ಹಾಕೋದು ಅಂದಾಗ, ಫೇಸ್ ಅಂದಾಗ ಆ ಭೂಮಿಯಲ್ಲಿ ನಡೀತಕ್ಕಂಥ ಪ್ರಕೃತಿಯ ಒಂದು ಚೈತನ್ಯದೊಂದಿಗೆ ನೀವು ಬೆರೆತು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ನಂತರ ಫಾರ್ ಟು ಬಿ ಐಡಲ್ ಈಸ್ ಟು ಬಿಕಮ್ ಅ ಸ್ಟ್ರೇಂಜರ್ ಆನ್ ಟು ದ ಸೀಸನ್ಸ್ ಆ್ಯಂಡ್ ಟು ಸ್ಟೆಪ್ ಔಟ್ ಆಫ್ ಲೈಫ್ ಪ್ರೊಸೆಷನ್ ದಟ್ ಮಾರ್ಚಸ್ ಇನ್ ಮೆಜೆಸ್ಟಿ ಆ್ಯಂಡ್ ಪ್ರೌಡ್ ಸಬ್ಮಿಷನ್ ಟುವರ್ಡ್ ದ ಇನ್ಫೈನೈಟ್. ಇಲ್ಲಿ ನೋಡಿದಾಗ ಇಲ್ಲಿ ಏಕೆಂದರೆ ಇಲ್ಲಿ ಸೋಮಾರಿಯಾಗಿರ್ತಕ್ಕಂತಹದ್ದು ಆತ ತನ್ನ ಜೀವನದ ಒಂದು ಕ್ರಮದಿಂದ ಹೊರಗೆ ಉಳಿದು ಬಿಡ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಅಂದರೆ ಸೋಮಾರಿತನವು ನಮ್ಮನ್ನು ಈ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದು ಚಕ್ರಗಳಿಂದ, ಈ ಋತುಗಳಿಂದ ದೂರ ಮಾಡುತ್ತೆ. ಈ ಜೀವನದ ಮೆರವಣಿಗೆ, ಲೈಫ್ ಪ್ರೊಸೆಷನ್ ಅಂದರೆ ಜೀವನ ಸಹಜದ ಒಂದು ಅರಿವಾಗಿರುತ್ತೆ. ನಾವು ಕೆಲಸ ಮಾಡದೇ ಇದ್ದರೆ ಈ ಅರಿವಿನಿಂದ ನಾವು ಹೊರಗುಳಿತೇವೆ ಮತ್ತು ಜೀವನದ ಸಾರ್ಥಕತೆಯನ್ನು ಕಳೆದುಕೊಳ್ತೇವೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಹೇಳ್ತಾರೆ. ವೆನ್ ಯು ವರ್ಕ್ ಯು ಆರ್ ಅ ಫ್ಲೂಟ್ ಥ್ರೂ ಊಸ್ ಹಾರ್ಟ್ ದ ವಿಸ್ಪರಿಂಗ್ ಆಫ್ ದಿ ಅವರ್ಸ್ ಟರ್ನ್ ಟು ಮ್ಯೂಸಿಕ್. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಕೆಲಸವನ್ನು ಮಾಡ್ತಾ ಇದ್ದರೆ ನೀವು ಒಂದು ರೀತಿ ಒಂದು ಕೊಳಲು ಇದ್ದ ಹಾಗೆ. ಇಲ್ಲಿ ಆ ಒಂದು ಮಾಧ್ಯಮವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಗಂಟೆಗಳ ಪಿಸುಮಾತು ಎಂದರೆ ಸಮಯದ ಮಧುರವಾದಂಥ ಅನುಭವ. ಇಲ್ಲಿ ನಾವು ಕೆಲಸದಲ್ಲಿ ತೊಡಗಿದಾಗ ಸಮಯವು ನಮಗೆ ಸೃಜನಶೀಲತೆ ಮತ್ತು ಆನಂದವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಐಡಲ್ ಆಗಿರಬಾರ್ದು. ನಾವು ಕೆಲಸದಲ್ಲಿ ತೊಡಗಿದ್ದಾಗ ಆ ಸಮಯವು ನಮಗೆ ಒಂದು ರೀತಿ ಒಂದು ಮೃದವನ್ನು ನೀಡುತ್ತೆ, ಆನಂದವನ್ನು ನೀಡುತ್ತೆ ಅಂತ ಹೇಳ್ತಾರೆ. ವಿಚ್ ಆಫ್ ಯು ವುಡ್ ಬಿ ಎ ರೀಡ್ ಡಂಪ್ ಆ್ಯಂಡ್ ಸೈಲೆಂಟ್ ವೆನ್ ಆಲ್ ಎಲ್ಸ್ ಸಿಂಗ್ಸ್ ಟುಗೆದರ್ ಇನ್ ಯುನಿಸನ್. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನೀವು ಏಕತಾನತೆಯಲ್ಲಿ ಅಂದರೆ ಒಂಟಿಯಾಗಿ ಹಾಡ್ತಾ ಇದ್ದಾಗ ಅಲ್ಲಿ ಯಾರು ಮೂಕ, ಯಾರು ಮೌನಿ, ಯಾರು ಕೊಳವೆ ಆಗಲು ಬಯಸ್ತೀರಾ ಅಂತಕ್ಕಂಥದ್ದು ಕ್ವಶನ್. ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆಯನ್ನು ಇಲ್ಲಿ ನೀಡಬೇಕು. ಕೆಲಸ ಮಾಡದೇ ಇದ್ದರೆ ನಾವು ಸಮಾಜದ ಈ ಒಂದು ಸಮಾಜದಲ್ಲಿ ನಾವು ಭಾಗವಹಿಸಲು ಸಾಧ್ಯ ಇಲ್ಲ ಅಂತ. ಇಲ್ಲಿ ಕೊಳಲು ಅಂತಕ್ಕಂಥದ್ದು ನಿಷ್ಕ್ರಿಯತೆಯ ಒಂದು ಸಂಕೇತವನ್ನು ತೋರಿಸುತ್ತೆ. ಆಲ್ವೇಸ್ ಯು ಹ್ಯಾವ್ ಬೀನ್ ಟೋಲ್ಡ್ ದಟ್ ವರ್ಕ್ ಈಸ್ ಎ ಕರ್ಸ್ ಆ್ಯಂಡ್ ಲೇಬರ್ ಎ ಮಿಸ್ಫಾರ್ಚೂನ್. ಇಲ್ಲಿ ಕೆಲಸ ಅಂತಕ್ಕಂಥದ್ದು ಶಾಪ, ದುಡಿಮೆ ಅಂತಕ್ಕಂಥದ್ದು ದುರದೃಷ್ಟ ಅಂತ ಈ ಸಾಲ ಹೇಳ್ತಾ ಇದೆ. ಅಂದರೆ ಸಮಾಜದಲ್ಲಿ ಕೆಲಸವನ್ನು ಒಂದು ಹೊರೆಯಾಗಿ ಪರಿಗಣಿಸಲಾಗುತ್ತೆ. ಇದು ಒಂದು ತಪ್ಪು ಕಲ್ಪನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಐ ಸೇ ಟು ಯು ದಟ್ ವೆನ್ ಯು ವರ್ಕ್ ಯು ಫುಲ್ಫಿಲ್ ಎ ಪಾರ್ಟ್ ಆಫ್ ಅರ್ತ್ ಫಾರ್ದೆಸ್ಟ್ ಡ್ರೀಮ್ ಅಸೈನ್ ಟು ಯು ವೆನ್ ದ ಡ್ರೀಮ್ ವಾಸ್ ಬಾರ್ನ್ ಆ್ಯಂಡ್ ಇನ್ ಕೀಪಿಂಗ್ ಯುವರ್ ಸೆಲ್ಫ್ ವಿತ್ ಲೇಬರ್ ಯು ಆರ್ ಇನ್ ಟ್ರೂತ್ ಲವಿಂಗ್ ಲೈಫ್ ಆ್ಯಂಡ್ to love life through labor is to be intimate with life's inmost secret. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕೆಲಸವು ಒಂದು
ಪವಿತ್ರವಾದ ಕರ್ತವ್ಯ. ಪ್ರತಿಯೊಬ್ಬ ವ್ಯಕ್ತಿಯು ಭೂಮಿಯ ಉಳಿವಿಗಾಗಿ ಕೆಲಸ ಮಾಡಬೇಕು. ದುಡಿಮೆಯು ಜೀವನದ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಮತ್ತು ಜೀವನದ ಗುಟ್ಟನ್ನು ಅರ್ಥ ಮಾಡಿಕೊಳ್ಳಲು ಈ ಕೆಲಸ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ ಅಂತ ಈ ಸಾಲಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದಾಗಿರುತ್ತೆ. ನಂತರದ ಸಾಲಲ್ಲಿ, ಬಟ್ ಇಫ್ ಯು ಆರ್ ಇನ್ ಯುವರ್ ಪೇನ್, ಕಾಲ್ ಬರ್ತ್ ಆ್ಯಂಡ್ ಅಫ್ಲಿಕ್ಷನ್ and the support of the flesh a curse written upon your brow, then I answer that not, but the sweat of your brow shall wash away that which is written. ಅಂದರೆ ನಿಮ್ಮ ನೋವಿನಲ್ಲಿ ನೀವು ಜನ್ಮವನ್ನು ಈ ಕೆಲಸವನ್ನು ಸಂಕಟ ಅಂತ ಕರೆದರೆ, ದೇಹದ ಬೆಂಬಲವ ನಿಮ್ಮ ಹಣೆಯ ಮೇಲೆ ಬರೆದ ಶಾಪ ಅಂತ ಕರೆದರೆ, ನಿಮ್ಮ ಹಣೆ ಬೆವರು ಮಾತ್ರ ಬರೆದದ್ದನ್ನು ತೊಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲವರು ಜೀವನವನ್ನು ನೋವಿನಿಂದ ಕೂಡಿದೆ ಅಂತ ಭಾವಿಸ್ತಾರೆ, ಆದರೆ ಈ ಲೇಖಕರು ಹೇಳ್ತಾ ಇದ್ದಾರೆ ದುಡಿಮೆಯ ಮೂಲಕ ಮಾತ್ರ ಆ ನೋವನ್ನು ಹೋಗಲಾಡಿಸಲು ಸಾಧ್ಯ ಇದೆ ಅಂತಾರೆ. ಹಣೆ ಬೆವರು ಅಂದರೆ ಒಂದು ಕಠಿಣವಾದಂತಹ ಪರಿಶ್ರಮ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ನಂತರ, ಯು ಹ್ಯಾವ್ ಬೀನ್ ಟೋಲ್ಡ್ ಆಲ್ಸೋ ದಟ್ ಲೈಫ್ ಈಸ್ ಡಾರ್ಕ್ನೆಸ್ ಆ್ಯಂಡ್ ಇನ್ ಯುವರ್ ವಿಯರಿನೆಸ್ ಯು ಎಕೋ ದಟ್ ವಾಟ್ ವಾಸ್ ಸೆಡ್ ಬೈ ದ ವಿಯರಿ. ಅಂದರೆ ಜೀವನ ಕತ್ತಲೆಯಾಗಿದೆ, ನೀವು ನಿಮ್ಮ ಆಯಾಸದಲ್ಲಿ ದಣಿದವರನ್ನು ಹೇಳಿದ್ದನ್ನು ಪ್ರತಿಧ್ವನಿಸ್ತೀರಾ ಅಂತಂದರೆ ನಿರಾಶಾವಾದಿಗಳು ಜೀವನವನ್ನು ಕತ್ತಲೆಗೆ ಹೋಲಿಸ್ತಾರೆ, ಆಯಾಸಗೊಂಡವರು ಸಹ ಅದೇ ರೀತಿ ಹೇಳ್ತಾರೆ ಅಂತ. ಆ್ಯಂಡ್ ಐ ಸೇ ದಟ್ ಲೈಫ್ ಈಸ್ ಇನ್ ಡೀಡ್ ಡಾರ್ಕ್ನೆಸ್, save when there is a urge and all urge is blind, save when there is a knowledge and all knowledge is vain, save when there is a work and work all is empty, save when there is a love. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಬಯಕೆ ಇದ್ದಾಗ ಮಾತ್ರ ಜೀವನವು ನಿಜವಾಗಿ ಬೆಳಕನ್ನು ಕಾಣುತ್ತೆ, ಅಥವಾ ಜ್ಞಾನ ಇದ್ದಾಗ ಮಾತ್ರವೇ ಎಲ್ಲ ಬಯಕೆ ಅಂತಕ್ಕಂಥದ್ದು ಕುರುಡಾಗಿರುತ್ತೆ, ಕೆಲಸವಿದ್ದಾಗ ಮಾತ್ರವೇ ಎಲ್ಲ ಜ್ಞಾನ ವ್ಯರ್ಥವಾಗುತ್ತೆ, ಪ್ರೀತಿ ಇದ್ದಾಗ ಮಾತ್ರ ಎಲ್ಲ ಕೆಲಸವೂ ಖಾಲಿ ಆಗುತ್ತೆ ಅಂತ. ಅಂದರೆ ಇಲ್ಲಿ ಜೀವನದ ಸಾರ್ಥಕತೆಯ ಒಂದು ಹಾದಿಯನ್ನು ವಿವರಿಸ್ತಾ ಇದ್ದಾರೆ. ಬಯಕೆ, ಜ್ಞಾನ, ಕೆಲಸ, ಪ್ರೀತಿ ಇವು ಜೀವನಕ್ಕೆ ಅತ್ಯಗತ್ಯ. ಪ್ರೀತಿ ಇಲ್ಲದೆ ಮಾಡಿದ ಕೆಲಸವು ಅರ್ಥಹೀನ. ನಾವು ಯಾವುದೇ ಕೆಲಸ ಮಾಡಿದರೂ ಪ್ರೀತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ವೆನ್ ಯು ವರ್ಕ್ ವಿತ್ ಲವ್ ಯು ಬೈಂಡ್ ಯುವರ್ ಸೆಲ್ಫ್ ಟು ಯುವರ್ ಸೆಲ್ಫ್ ಆ್ಯಂಡ್ ಯು ಟು ಒನ್ ಅನದರ್ ಆ್ಯಂಡ್ ಟು ಗಾಡ್. ಅಂದರೆ ಪ್ರೀತಿಯಿಂದ ಮಾಡಿದ ಕೆಲಸವು ನಮ್ಮನ್ನು ಇತರರೊಂದಿಗೆ ಮತ್ತು ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನು ಸೇರಿಸುತ್ತೆ. ಇದು ಏಕತೆ ಮತ್ತು ಸಂಪರ್ಕವನ್ನು ಸೃಷ್ಟಿ ಮಾಡುತ್ತೆ. ನಾವು ಪ್ರೀತಿಯಿಂದ ಮಾಡಬೇಕು ಏನೇ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ಇಟ್ ಟು ವರ್ಕ್ ವಿತ್ ಲವ್? ಇಟ್ ಈಸ್ ಟು ವೀವ್ ದ ಕ್ಲಾತ್ ವಿತ್ ಥ್ರೆಡ್ಸ್ ಡ್ರಾನ್ ಫ್ರಮ್ ಯುವರ್ ಹಾರ್ಟ್ ಈವನ್ ಆ್ಯಸ್ ಇಫ್ ಯುವರ್ ಬಿಲವ್ಡ್ ವರ್ ಟು ವಿಯರ್ ದಟ್ ಕ್ಲಾತ್. ಅಂದರೆ ನೀವು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಏನು ಅಂತಕ್ಕಂಥದ್ದಕ್ಕೆ ಉತ್ತರ ಹೇಳ್ತಾರೆ. ನಾವು ಪ್ರೀತಿಯಿಂದ ಕೆಲಸ ಮಾಡೋದಾದರೆ ಅದು ಏನು ಅಂತ ಕೇಳಿದ್ರೆ, ನಿಮ್ಮ ಪ್ರೀತಿ ಪಾತ್ರರು ನೀವು ಮಾಡಿರ್ತಕ್ಕಂತಹ ನಿಮ್ಮ ಹೃದಯದಿಂದ ದಾರಗಳಿಂದ ಬಟ್ಟೆಯನ್ನು ನೇಯುವಂತೆ ಮಾಡಿದಾಗ ಆ ಬಟ್ಟೆಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಧರಿಸುವಂತೆ ಮಾಡುವುದೇ ಈ ಪ್ರೀತಿಯಿಂದ ಕೆಲಸ ಮಾಡೋದು ಅಂತ. ಅಂದರೆ ಪ್ರೀತಿಯಿಂದ ಕೆಲಸ ಮಾಡೋದೆಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ತೊಡಗಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಟ್ ಈಸ್ ಟು ಬಿಲ್ಡ್ ಎ ಹೌಸ್ ವಿತ್ ಅಫೆಕ್ಷನ್ ಈವನ್ ಆ್ಯಸ್ ಇಫ್ ಯುವರ್ ಬಿಲವ್ಡ್ ವರ್ ಟು ಡ್ವೆಲ್ ಇನ್ ದಟ್ ಹೌಸ್. ಇಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಆ ಮನೆಯಲ್ಲಿ ವಾಸಿಸುವಂತೆ ವಾತ್ಸಲ್ಯದಿಂದ ಮನೆಯನ್ನು ನಿರ್ಮಿಸುವುದು. ಪ್ರತಿಯೊಂದು ಕೆಲಸವನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಮಾಡಬೇಕು ಅಂತಕ್ಕಂಥದ್ದು ಈ ಸಾಲು ಹೇಳುತ್ತೆ. ಇಟ್ ಈಸ್ ಟು ಸೋ ಸೀಡ್ಸ್ ವಿತ್ ಟೆಂಡರ್ನೆಸ್ ಟು ರೀಪ್ ದ ಹಾರ್ವೆಸ್ಟ್ ವಿತ್ ಜಾಯ್ ಈವನ್ ಆ್ಯಸ್ ಇಫ್ ಯುವರ್ ಬಿಲವ್ಡ್ ವರ್ ಟು ಈಟ್ ದ ಫ್ರೂಟ್. ಈ ಒಂದು ಸಾಲಿನ ಒಂದು ಒಳ ಅರ್ಥ ಏನಪ್ಪ ಅಂದರೆ, ಕೃಷಿ ಕೆಲಸದ ಮೂಲಕ ಪ್ರೀತಿ ಅಂತಕ್ಕಂಥದ್ದನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಕೊಯ್ಲು ಮಾಡ್ತಕ್ಕಂಥದ್ದು ಎರಡರಲ್ಲೂ ಸಹ ಪ್ರೀತಿ ಮತ್ತು ಸಂತೋಷ ಇರಬೇಕು. ಏಕೆಂದರೆ ಅದರ ಫಲವನ್ನು ನಮ್ಮ ಪ್ರೀತಿ ಪಾತ್ರರು ಅನುಭವಿಸ್ತಾ ಇರ್ತಾರೆ. ಇದು ಕೆಲಸದ ಫಲವನ್ನು ಹಂಚಿಕೊಳ್ಳುವ ಸಂತೋಷ ಮತ್ತು ಅದರಲ್ಲಿರುವತಕ್ಕಂತಹ ಒಂದು ಕಾಳಜಿಯನ್ನು ಸೂಚಿಸುತ್ತೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಇಟ್ ಈಸ್ ಟು ಚಾರ್ಜ್ ಆಲ್ ಥಿಂಗ್ಸ್ ಯು ಫ್ಯಾಷನ್ ವಿತ್ ಬ್ರೀತ್ ಆಫ್ ಯುವರ್ ಓನ್ ಸ್ಪಿರಿಟ್ ಆ್ಯಂಡ್ ಟು ನೋ ದಟ್ ಆಲ್ ದ ಬ್ಲೆಸ್ಡ್ ಡೆಡ್ ಆರ್ ಸ್ಟ್ಯಾಂಡಿಂಗ್ ಅಬೌಟ್ ಯು ಆ್ಯಂಡ್ ವಾಚಿಂಗ್. ಅಂದರೆ ಇಲ್ಲಿ ಇಟ್ ಈಸ್ ಟು ಚಾರ್ಜ್ ಆಲ್ ಥಿಂಗ್ಸ್ ಯು ಫ್ಯಾಷನ್ ವಿತ್ ಬ್ರೀತ್ ಆಫ್ ಯುವರ್ ಓನ್ ಸ್ಪಿರಿಟ್. ಅಂದರೆ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ, ವಸ್ತುಗಳಲ್ಲಿ ನಿಮ್ಮ ಒಂದು ಸ್ಪಿರಿಟನ್ನು ತುಂಬಬೇಕು, ನಿಮ್ಮ ಉಸಿರನ್ನು ತುಂಬಬೇಕಾಗತ್ತೆ. ಏಕೆಂದರೆ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಿಮ್ಮ ಒಂದು ಪೂರ್ವಜರು
ನಿಮ್ಮಿಂದ ಒಂದು ಆಶೀರ್ವಾದ ಪಡೆದಿರ್ತಕ್ಕಂಥವ್ರು ಅದನ್ನು ನೋಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ಕೆಲಸದಲ್ಲಿ ನಿಮ್ಮ ಆತ್ಮದ ಭಾಗವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಅಳವಡಿಸಬೇಕಾಗುತ್ತೆ. ಇಲ್ಲಿ ಬ್ಲೆಸ್ಡ್ ಡೆಡ್ ಅಂದರೆ ನಿಮ್ಮ ಪೂರ್ವಜರು, ಗುರುಗಳು ಮತ್ತು ಆದರ್ಶಪ್ರಾಯ ವ್ಯಕ್ತಿಗಳು ಅವರ ನಿಮ್ಮ ಕೆಲಸವನ್ನು ನೋಡ್ತಾ ಇದ್ದಾರೆ ಎಂಬ ಭಾವನೆ ಇಲ್ಲಿ ನಿಮಗೆ ಸ್ಫೂರ್ತಿಯನ್ನು ತುಂಬುತ್ತೆ ಮತ್ತು ಜವಾಬ್ದಾರಿಯನ್ನು ನಿಮಗೆ ಅದು ನೀಡಬೇಕಾಗತ್ತೆ. ಇದು ಒಂದು ಕೆಲಸಕ್ಕೆ ಒಂದು ಆಧ್ಯಾತ್ಮಿಕ ಮತ್ತು ನೈತಿಕ ಆಯಾಮವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ, ಆಫನ್ ಐ ಹ್ಯಾವ್ ಹರ್ಡ್ ಯು ಸೇ ಆಸ್ ಇಫ್ ಸ್ಪೀಕಿಂಗ್ ಇನ್ ಸ್ಲೀಪ್, ಹೀ ವರ್ಕ್ಸ್ in marble and finds a shape of his own soul in the stone, is nobler than who fluffs the soil, and he who seizes the rainbow to lay it on a cloth in the likeness of man is more than he who makes the sandals for your feet. ಅಂದರೆ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಮಾರ್ಬಲ್ ಕೆಲಸ ಮಾಡ್ತಕ್ಕಂಥವನು ಆ ಕಲ್ಲಿನಲ್ಲಿ ತನ್ನ ಒಂದು ಕಲೆಯನ್ನು ಇಲ್ಲಿ ಮೂಡಿಸ್ತಾ ಹೋಗ್ತಾನೆ. ಆತನು ಈ ಉಳುಮೆ ಮಾಡ್ತಕ್ಕಂಥ ರೈತನಿಗಿಂತ ಶ್ರೇಷ್ಠತೆಯ ಒಂದು ಕೆಲಸವನ್ನು ಮಾಡ್ತಾನೆ. ಮತ್ತು ಆ ಒಂದು ಬಟ್ಟೆಯ ಮೇಲೆ ಒಂದು ಚಿತ್ರಗಳನ್ನು ಮಾಡ್ತಕ್ಕಂಥವನು ನಿಮ್ಮ ಕಾಲುಗಳಿಗೆ ಚಪ್ಪಲಿಗಳನ್ನು ತಯಾರಿಸುವವನಿಗಿಂತ ಆತ ಹೆಚ್ಚಾಗಿದ್ದಾನೆ ಅಂತ. ಇಲ್ಲಿ ದೈಹಿಕ ಶ್ರಮಗಿಂತ ಬೌದ್ಧಿಕ ಒಂದು ಕೆಲಸಗಳು, ಕಲೆಗಾರಿಕೆಗೆ ಹೆಚ್ಚು ಅಂತಕ್ಕಂಥದ್ದನ್ನು ಇಲ್ಲಿ ಜನ ಭಾವಿಸ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದು ಸಮಾಜದಲ್ಲಿನ ಕೆಲಸದ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನು ಸೂಚಿಸ್ತಾ ಇದೆ. ಅಲ್ಲಿ ಕೆಲವು ಕೆಲಸಗಳು, ಕಲಾತ್ಮಕವಾದ ಕೆಲಸಗಳು, ಇತರೆ ಕೆಲಸಗಳು ಅಂದರೆ ಈ ಒಂದು ಕೃಷಿ ಕೆಲಸ, ಶೂ ತಯಾರಿಕೆಗಿಂತ ಹೆಚ್ಚು ಶ್ರೇಷ್ಠ ಅಂತ ಪರಿಗಣಿಸಲಾಗ್ತಾ ಇದೆ. ಈ ವಿಭಜನೆ ಅಂತಕ್ಕಂಥದ್ದು ನಿದ್ದೆಯಲ್ಲಿ ಮಾತಾಡುವಿಕೆ ಅಂದರೆ ಅರಿವಿಲ್ಲದೆ ಮಾತಾಡುವಿಕೆ, ನಿಜವಾದ ಜ್ಞಾನವಿಲ್ಲದೆ ಮಾತಾಡುವಿಕೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬೌದ್ಧಿಕ ಕೆಲಸಗಳು, ಕಲಾಕೃತಿಗಳು ಶ್ರೇಷ್ಠ ಅಂತಾರೆ, ಆದರೆ ಇಲ್ಲಿ ದೈಹಿಕ ಕೆಲಸಗಳಾಗಿರ್ತಕ್ಕಂಥ ಕೃಷಿ, ಚಪ್ಪಲಿ ತಯಾರಿಕೆ ಕಡಿಮೆ ಅಂತ ಭಾವಿಸ್ತಾರೆ. ಇದು ತಪ್ಪು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ಬಟ್ ಐ ಸೇ ನಾಟ್ ಇನ್ ಸ್ಲೀಪ್ ಬಟ್ ಇನ್ ದ ಓವರ್ ವೇಕ್ಫುಲ್ನೆಸ್ ಆಫ್ noontide that the wind speaks not more sweetly to the giant oaks than the least of all the blades of grass. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಹೇಳ್ತಾ ಇದ್ದೇನೆ, ನಿದ್ದೆ ಅಲ್ಲದೆ ಮಧ್ಯಾಹ್ನದ ಒಂದು ಜಾಗೃತಿಯಲ್ಲಿ ನಾವು ಓಕ್ ಮರಗಳು ಮಾತಾಡೋದಕ್ಕಿಂತ ಕಡಿಮೆ ಹುಲ್ಲಿನ ಬ್ಲೇಡ್ಗಳು ಹೆಚ್ಚು ಸಿಹಿಯಾಗಿ ಮಾತನಾಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಸಾಲುಗಳ ಅರ್ಥ ಅಂದರೆ ಎಲ್ಲ ಕೆಲಸಗಳು ಸಮನಾಗಿ ಮಹತ್ವದ್ದಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಗಾಳಿಯು ದೊಡ್ಡ ಓಕ್ ಮರಗಳಿಗೂ ಮತ್ತು ಚಿಕ್ಕ ಹುಲ್ಲಿನ ಒಂದು ಆ ಬ್ಲೇಡ್ ಎಸಳುಗಳಿಗೂ ಕೂಡ ಸಮಾನವಾಗಿ ಆ ಗಾಳಿ ಸ್ಪರ್ಶಿಸುತ್ತೆ. ಆದರೆ ಪ್ರಕೃತಿ ಅಂತಕ್ಕಂಥದ್ದು ಎಲ್ಲದಕ್ಕೂ ಸಮಾನ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ. ಹಾಗೆ ಕೆಲಸದಲ್ಲಿ ಸಣ್ಣದು ದೊಡ್ಡದು ಎಂಬ ಭೇದ ಭಾವ ಇಲ್ಲ, ಎಲ್ಲ ಕೆಲಸಗಳು ಪ್ರಮುಖ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಒತ್ತಿ ಹೇಳ್ತಾರೆ. ನಂತರ ಸಾಲುಗಳಲ್ಲಿ, ಆ್ಯಂಡ್ ಹೀ ಅಲೋನ್ ಈಸ್ ಗ್ರೇಟ್ ಹೂ ಟರ್ನ್ಸ್ ದಿ ವಾಯ್ಸ್ ಆಫ್ ದ ವಿಂಡ್ ಇಂಟು ಎ ಸಾಂಗ್ ಮೇಡ್ ಸ್ವೀಟರ್ ಬೈ ಈಸ್ ಓನ್ ಲವಿಂಗ್. ನೋಡಿ, ಇಲ್ಲಿ ತನ್ನದೇ ಆದ ಪ್ರೀತಿಯಿಂದ ಒಂದು ಹಾಡಾಗಿ, ಒಂದು ಗಾಳಿಯನ್ನು ಒಂದು ಹಾಡಾಗಿ ಪರಿವರ್ತಿಸುವನು ತುಂಬ ಶ್ರೇಷ್ಠ. ಅಂದರೆ ಇಲ್ಲಿ ಕೆಲಸದ ಮಹತ್ವ ಅದರ ಸ್ವರೂಪದಲ್ಲಿಲ್ಲ, ಬದಲಿಗೆ ಅದನ್ನು ಮಾಡುವವರ ಪ್ರೀತಿ ಮತ್ತು ಅವರು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಅವರಲ್ಲಿರ್ತಕ್ಕಂಥ ಸಮರ್ಪಣೆಯಲ್ಲಿ ಅಡಗಿದೆ. ಯಾವುದೇ ಕೆಲಸವನ್ನು ಪ್ರೀತಿಯಿಂದ ಮತ್ತು ಸಮರ್ಪಣೆಯಿಂದ ಮಾಡಿದಾಗ ಆ ಕೆಲಸ ಶ್ರೇಷ್ಠವಾಗಿರುತ್ತೆ ಅಂತಕ್ಕಂಥದ್ದು ಈ ಸಾಲಿನ ಅರ್ಥ ಆಗುತ್ತೆ. ಆ ನಂತರದ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ, ವರ್ಕ್ ಈಸ್ ಲವ್ ಮೇಡ್ ವಿಸಿಬಲ್ ಆ್ಯಂಡ್ ಇಫ್ ಯು ಕೆನಾಟ್ ವರ್ಕ್ ವಿತ್ ಲವ್ but only with distaste, it is better that you should leave your work and sit at the gate of the temple and take alms of those who work with joy. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಕೆಲಸವನ್ನು ನಮ್ಮ ಪ್ರೀತಿ ಆ ಕೆಲಸವನ್ನು ಗೋಚರಿಸುವಂತೆ ಮಾಡುತ್ತೆ. ನೀವು ಪ್ರೀತಿಯಿಂದ ಕೆಲಸ ಮಾಡಲು ಸಾಧ್ಯವಾಗದೇ ಇದ್ದರೆ, ಕೇವಲ ಇಷ್ಟವಿಲ್ಲದೆ ಕೆಲಸ ಮಾಡ್ತಾ ಇದ್ದರೆ, ನೀವು ನಿಮ್ಮ ಕೆಲಸವನ್ನು ಬಿಟ್ಟು ಒಂದು ದೇವಸ್ಥಾನದ ಮುಂದೆ ಕುಳಿತುಕೊಳ್ಳಿ, ಅಲ್ಲಿ ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಲಸವು ಪ್ರೀತಿಯ ಅಭಿವ್ಯಕ್ತಿಯಾಗಿರುತ್ತೆ. ಪ್ರೀತಿ ಇಲ್ಲದೆ ಮಾಡುವ ಕೆಲಸಕ್ಕೆ ಯಾವುದೇ ಒಂದು ಸಾರ್ಥಕತೆ ಇಲ್ಲ. ಸಂತೋಷವಿಲ್ಲದೆ ಕೆಲಸ ಮಾಡೋದಕ್ಕಿಂತ ಸಂತೋಷದಿಂದ ಕೆಲಸ ಮಾಡೋದ್ರಿಂದ ಸಹಾಯ ಪಡೆಯುವುದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಕೆಲಸದಲ್ಲಿ ಪ್ರೀತಿ ಮತ್ತು ಸಂತೋಷದ ಅನಿವಾರ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕೆಲಸದ ನೈತಿಕ ಮತ್ತು ಭಾವನಾತ್ಮಕವಾದ ಆಯಾಮವನ್ನು ತೋರಿಸುತ್ತೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ, ಫಾರ್ ಇಫ್ ಯು ಬೇಕ್ ಬ್ರೆಡ್ ವಿತ್ ಇಂಡಿಫರೆನ್ಸ್ ಯು ಬೇಕ್ ಎ ಬಿಟರ್ ಬ್ರೆಡ್ ದಟ್ ಫೀಡ್ಸ್ ಬಟ್ ಆಫ್ ಮ್ಯಾನ್ಸ್ ಹಂಗರ್.
ಅಂದರೆ ಇಲ್ಲಿ ನೀವೇನಾದರೂ ಒಂದು ಬ್ರೆಡ್ಡನ್ನು ಮಾಡಬೇಕಾದ್ರೆ, ಆ ರೊಟ್ಟಿಯನ್ನು ಬೇಯಿಸಬೇಕಾದ್ರೆ ನಿಮಗೆ ಆ ಪ್ರೀತಿ ಇಲ್ಲದೆ ಇದ್ದರೆ ನೀವು ಆ ರೊಟ್ಟಿಯನ್ನು ಬೇಯಿಸ್ತೀರಾ, ಅದು ಆ ಮನುಷ್ಯನ ಹಸಿವನ್ನು ನೀಗಿಸಲು ಸಾಧ್ಯ ಇಲ್ಲ. ಆ ರೊಟ್ಟಿ ಕಹಿಯಾಗಿರುತ್ತೆ. ಅಂದರೆ ಪ್ರೀತಿ ಇಲ್ಲದೆ ಮಾಡುವ ಕೆಲಸ ಅದರ ಗುಣಮಟ್ಟ ಮತ್ತು ಪರಿಣಾಮವನ್ನು ಕಳೆದುಕೊಳ್ಳುತ್ತೆ. ಆ ರೊಟ್ಟಿಯನ್ನು ಬೇಯಿಸುವವನು ಸಹ ಆ ಕೆಲಸದಲ್ಲಿ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರಬೇಕು. ಇಲ್ಲದೆ ಹೋದರೆ ಅದರ ಫಲಿತಾಂಶ ಪೂರ್ಣವಾಗಿರುತ್ತೆ, ಅದು ನಿಜವಾದ ಹಸಿವನ್ನು ನೀಗಿಸೋದಿಲ್ಲ. ಆ್ಯಂಡ್ ಇಫ್ ಯು ಗ್ರಡ್ಜ್ ದ ಕ್ರಷಿಂಗ್ ಆಫ್ ದಿ ಗ್ರೇಪ್ಸ್, ಯುವರ್ ಗ್ರಡ್ಜ್ ಡಿಸ್ಟಿಲ್ಸ್ ಎ ಪಾಯ್ಸನ್ ಇನ್ ದ ವೈನ್. ನೀವು ದ್ರಾಕ್ಷಿಯನ್ನು ಕ್ರಷ್ ಮಾಡಿ ಒಂದು ವೈನನ್ನು ತಯಾರಿಸಬೇಕಾದ್ರೆ ಅಲ್ಲಿಯೂ ಸಹ ನೀವೇನಾದರೂ ಒಂದು ರೀತಿ ಗ್ರಡ್ಜ್, ಒಂದು ದ್ವೇಷದ ಅಸಮಾಧಾನದಿಂದ ಮಾಡಿದ್ರೆ ಆ ಕೆಲಸದಲ್ಲಿನ ಅಸಮಾಧಾನ ಅಥವಾ ನಿಮ್ಮ ನಕಾರಾತ್ಮಕ ಭಾವನೆಗಳು ಆ ಒಂದು ವೈನನ್ನು ಕೂಡ ಹಾಳು ಮಾಡುತ್ತೆ. ಆ ವೈನ್ ವಿಷವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಕಾರಾತ್ಮಕತೆ ನಿಮ್ಮ ಕೆಲಸದ ಫಲವನ್ನು ವಿಷಮಯಮನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಆ್ಯಂಡ್ ಇಫ್ ಯು ಸಿಂಗ್ though as angels and love not the singing, you muffle man's ear to the voice of the day and the voices of the night. ಇಲ್ಲಿ ನೀವು ಒಂದು ದೇವದೂತರಂತೆ ಹಾಡಿದರೆ, ಆ ಹಾಡುವಿಕೆಯನ್ನು ಪ್ರೀತಿ ಮಾಡಿದರೆ, ಅಂದರೆ ಆ ಪ್ರೀತಿಸಿದರೆ ನೀವು ಆ ಒಂದು ಮನುಷ್ಯನ ಕಿವಿಗಳನ್ನು ಒಂದು ಹಗಲಿನ ಧ್ವನಿಗಳು ಮತ್ತು ರಾತ್ರಿಯ ಧ್ವನಿಗಳಿಗೆ ಒಂದು ರೀತಿ ಮಫ್ಲಿಂಗ್ ಮಾಡ್ತೀರಾ ಅಂತ. ಅಂದರೆ ಕಾರ್ಯಕ್ಷಮತೆ ಎಷ್ಟೇ ಉತ್ತಮವಾಗಿದ್ದರೂ ಅದರಲ್ಲಿನ ಪ್ರೀತಿ ಇಲ್ಲದೇ ಇದ್ದರೆ ಅದು ನಿಜವಾದಂತಹ ಸೌಂದರ್ಯ ಮತ್ತು ಪರಿಣಾಮವನ್ನು ಕಳೆದುಕೊಳ್ಳುತ್ತೆ. ಪ್ರೀತಿ ಇಲ್ಲದ ಹಾಡು ಮಾನವನ ಕಿವಿಗೆ ಮುದ ನೀಡೋದಿಲ್ಲ, ಬದಲಾಗಿ ದಿನ ಮತ್ತು ರಾತ್ರಿಗಳ ಸಹಜ ಧ್ವನಿಯನ್ನು ಮಸುಕುಗೊಳಿಸುತ್ತೆ. ಇದು ಯಾವುದೇ ಕೆಲಸದಲ್ಲಿ ಭಾವನಾತ್ಮಕ ಸಂಪರ್ಕ ಮತ್ತು ಪ್ರೀತಿಯ ಮಹತ್ವವನ್ನು ಇದು ಸಾರ್ತಾ ಇದೆ. ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಅದನ್ನು ನಾವು ಪ್ರೀತಿಯಿಂದ ಮಾಡಬೇಕಾಗತ್ತೆ. ಆ ಪ್ರೀತಿಯಿಂದ ನಾವು ಯಾವುದೇ ಕೆಲಸವನ್ನು ಮಾಡದೆ ಹೋದಲ್ಲಿ, ನೀವು ಪ್ರೀತಿ ಇಲ್ಲದೆ ಹಾಡಿದರೂ ಕೂಡ ಮನುಷ್ಯನಿಗೆ ಅದು ಒಂದು ರೀತಿಯಲ್ಲಿ ಕಿವಿಗಳಿಗೆ ಅದು ರುಚಿಸೋದಿಲ್ಲ. ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದ ಮೇಲೆ ಪ್ರೀತಿಯಿಂದ ಮಾಡಬೇಕು ಅಂತ ಹೇಳಿ ಈ ಒಂದು ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ದ ಫ್ಲಫ್ ಮ್ಯಾನ್ ಈ ಪದ್ಯದ ಕನ್ನಡದ ಸಾಲುಗಳ ಅರ್ಥವನ್ನು ಹೇಳಿದ್ದೇನೆ. ಹಾಗೆ ಈ ಸಮರಿಯ PDF ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.